ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ಸೋನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಬೆಳಗ್ಗಿನ ಟಿಫನ್ನು ನಾನು ದೋಸೆ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ಯುಗಾದಿ ಹಬ್ಬ ಇದೆ. ಸೊ ಮಧ್ಯಾಹ್ನ ಮೇಲೆ ಅಡುಗೆ ಮಾಡ್ಕೊಳ್ಳೋಣ. ಫಸ್ಟು ಪಾಪು ಇಲ್ಲೇ ಇರೋದಕ್ಕೆ, ಆಮೇಲೆ ಹಸ್ಬೆಂಡ್ ವರ್ಕ್ ಮಾಡಿಬಿಟ್ಟು ಬಂದಿರೋದ್ರಿಂದ ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ನಾನು ಈ ಕಡೆ ಏನು ಮಾಡಿದ್ದೀನಿ, ಬೇಳೆಲ್ಲ ಬೇಯಿಸ್ಕೊಂಡು ಹಿಟ್ಟು ಎಲ್ಲ ಕಲಸಿಟ್ಕೊಂಡಿದ್ದೀನಿ, ಮೈದಾ ಹಿಟ್ಟೆಲ್ಲ. ನಾನು ಬೇಗನೆ ಸ್ನಾನ ಮಾಡಿಕೊಂಡೆ ಕೆಲಸಗಳು ಮಾಡ್ತಾಯಿದ್ದೀನಿ. ಯಾಕೆಂದರೆ ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದ್ದುಗೆ ಮತ್ತು ದೈವಿಕಿಗೆ ಡಕ್ ಸಾಂಗ್ ಹಾಕಿದ್ರು, ಸೊ ಡಿ ಜೆ ಸಾಂಗ್ ಹಾಕಿದ್ರಿಂದ ಅವರು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಅವರು ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕುತ್ಕೊಂಡಿದ್ರು. ಆ್ಯಕ್ಚುಲಿ ಸ್ನಾನ ಮಾಡಿದ ಮೇಲೆ ಇದು ವಿಡಿಯೋ ಮಾಡಿದ್ದು. ಸ್ನಾನ ಮಾಡಿರೋದನ್ನು ವಿಡಿಯೋನೂ ಹಾಕ್ತೀನಿ ನೋಡಿ. ಯಾಕೆಂದರೆ ಶಾರ್ಟಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಬೇಕು ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ ವಿಡಿಯೋ ಮಾಡಿದ್ದೀನಿ. ಅದು ನೆಕ್ಸ್ಟ್ ಬರುತ್ತೆ ನೋಡಿ, ಅಲ್ಲೇ ಕಂಟಿನ್ಯೂ ಆಗುತ್ತೆ. ತಲೆಗೆ ಎಣ್ಣೆ ಹಾಕಿಬಿಟ್ಟು, ಆಮೇಲೆ ನೀರು ಕಾಯಿಸಿ, ನೀರಲ್ಲಿ ಬೇವಿನ ಸೊಪ್ಪೆಲ್ಲ ಹಾಕಿಬಿಟ್ಟು ಸ್ನಾನ ಎಲ್ಲ ಮಾಡಿಸಿದ್ದೀನಿ. ಸೊ ಇದು ವರ್ಷದ ಮೊದಲನೇ ಹಬ್ಬ ಇರೋದ್ರಿಂದ ನನ್ನ 2 ಮಕ್ಕಳಿಗೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಅವರೇ ನನ್ನ ಪ್ರಪಂಚ. ಸೊ ಅದಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದ ಅದ್ದು. ಸೊ ಡ್ಯಾನ್ಸ್ ಆದಮೇಲೆ ಬೆಳಗ್ಗೆ ನಂದು ಸ್ನಾನ ಆಗಿದ ತಕ್ಷಣ ಅದ್ದುಗೆ ಮತ್ತು ದೈವಿಕಿಗೆ ಇಬ್ರಿಗೂ ನೀರು ಕಾಯಿಸಿದ್ದೆ. ಸೊ ಇಬ್ರಿಗೂ ತಲೆಗೆ ಎಣ್ಣೆ ಹಾಕ್ತಾಯಿದ್ದೆ. ಇದನ್ನೊಂದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಇದು ಸಾಂಗ್ ಬಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಹಾಕಿದ್ದೀನಿ. ಸೊ ಇದರಿಂದನೇ ತೋರಿಸ್ತೀನಿ. ಅದು ಯಪ್ಪ, ಸೊ ನೋಡಿ, ಇಲ್ಲಿ ಎಣ್ಣೆ ಹಾಕಿದೆ. ಎಣ್ಣೆ ಆಗಿದ್ದ ಮೇಲೆ ಬಿಸಿನೀರಿಗೆ ನಾನು ಬೇವಿನ ಸೊಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಬಿಸಿ ನೀರು ಯಪ್ಪ ಅಂದ್ಕೊಂಡೆ ನಾನು. ಕಾಯ್ತಾ ಇತ್ತು ಅದರಲ್ಲಿ. ಮತ್ತು ಕಡಲೆ ಪಪ್ಪು ಹಾಕ್ಬಿಟ್ಟು ಬೇವಿನ ಹೂವು ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ವೀಡಿಯೋ ಮಾಡಿದ್ರಿಂದ ಇದನ್ನು ಶಾರ್ಟ್ ಫಾರ್ಮಲ್ಲಿ ಇದನ್ನೇ ಹಾಕ್ಬಿಟ್ಟಿದ್ದೀನಿ. ಇಬ್ರಿಗೂ ತಿನ್ನಿಸ್ದೆ ಸ್ನಾನ ಆಗಿದ ತಕ್ಷಣ. ತಿನ್ನಿಸಿದ್ದಾದ್ಮೇಲೆ ಅದು ಡಕ್ ವೀಡಿಯೋ ಎಲ್ಲ ಹಾಕಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಸ್ಟಾರ್ಟಿಂಗಲ್ಲಿ ಬ್ಲಾಗಲ್ಲಿ ಹಾಕಿದ್ದೀನಿ. ಯಾಕಂದರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನನ್ನ ಮಕ್ಕಳು ಅಂತೇಳಿ ಅದು ಬ್ಲಾಗಲ್ಲೇ ಹಾಕಿಬಿಡೋಣ ಅಂತ ಹೇಳಿ ಹಾಕಿದ್ದೀನಿ. ಅದಾದ ನಂತರ ಇಬ್ರಿಗೂ ಕೂರಿಸಿ ಇಬ್ರಿಗೂ ತಿನ್ನಿಸ್ತಾ ಇದ್ವಿ. ತಿನ್ನಿಸಿದಾದ ತಕ್ಷಣವೇ ಅವನು ಅದ್ದೂ ನನಗಿನ್ನೂ ಸ್ವಲ್ಪ ಬೇಕು ಅಂತ ಇದ್ದ. ಅದಕ್ಕೆ 2 ಟೈಮ್ಸ್ ಥರ ತಿನ್ನಿಸಿದೆ. ತಿನ್ನಿಸಿದಾದ ತಕ್ಷಣ ಪೂಜೆ ಅದೊಂದು ಸ್ವಲ್ಪ ವಿಡಿಯೋ ಮಾಡಿ ಲೈಟಾಗಿ ಹಾಕಿದ್ದೀನಿ. ಸೊ ಇಲ್ಲಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಕಲಿಸ್ತಾ ಇದ್ದೀನಿ. ಎಷ್ಟು ಬೇಗ ನಾನು ಹಿಟ್ಟು ನೆನೆಯೋಕೆ ಇಟ್ಟನೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತವೆ. ಒಬ್ಬಟ್ಟು ಮಾಡಿದೆ, ಇಲ್ಲ ಕಡುಬು ಮಾಡ್ತೀನಿ. ಏನು ಮಾಡಿರಿ? ಕಡುಬು ಮಾಡಲಿ, ಒಬ್ಬಟ್ಟು ಮಾಡಲಿ, ಯಾವುದಾದ್ರೂ ಓಕೆ ಅಂತೆ. ಕಡುಬು ತಿಂದು ತುಂಬಾ ಆಯ್ತು. ಅದು ಫ್ರೈ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಕಡುಬು ಮಾಡ್ಕೊತೀನಿ. ಮಿಕ್ಕಿದೇನಿದೆ ನೆಕ್ಸ್ಟ್ ಡೇ ಬೇಕಾದ್ರೆ ಒಬ್ಬಟ್ಟು ಮಾಡ್ತೀನಿ ಅಲ್ವೇನ್ರಿ. ಸೊ ಇದ್ರಿಗೆ ಆಫೀಸ್ಗೂ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಹಾಫ್ ಮಾಡಿ ಇಲ್ಲಿ ಬೇಳೆ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಇದು ಯುಗಾದಿಗೆ ಎಳ್ಳು ಬೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಇದು ಕಡಲೆ ಪಪ್ಪನ್ನ ಮಿಕ್ಸಿಗೆ ಹಾಕ್ಕೋತೀನಿ, ಆಮೇಲೆ ಬೆಲ್ಲ ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊತೀನಿ. ಇದು ಓಕೆನಾ? ಹಾಕ್ಕೊಡ್ತೀನಿ ತಡಿ. ಸ್ಟಾಪ್ ಮಾಡ್ಸೋ. ಹಚ್ಚಿಲ್ಲ ಎಳ್ಳು ಬೆಲ್ಲ. ಹಿಂಗು ಎಳ್ಳು ಬೆಲ್ಲ, ಸಾರಿ ಬೇವು ಬೆಲ್ಲ. ಬೇವು ಬೆಲ್ಲ ಸ್ವಲ್ಪ ತಿನ್ಸು ಸಾಕು. ಅವನಿಗೆ ಕಟ್ಕೊಂಡು ಬಾಯಿ ಇದು ಸಿಕ್ಕಾಕೊಂತ. ವಾದ್ದು ಸೂಪರ್. ಸೂಪರ್ ಹೆಂಗೈತಿ? ಹಿಂಗೇನು ಸೂಪರ್ ಇಲ್ಲ ದೇವಿಕ್? ಸೂಪರ್ ಸೂಪರ್. ಗಾಯ್ಸ್ ಎಲ್ಲ ದೇವ್ರ ತೊಳೋದಕ್ಕೆ ಪೂಜೆ ಮಾಡಬೇಕು. ಟೈಮ್ 8:30 ಆಗಿದೆ ಆ್ಯಕ್ಚುಲಿ. ಈಗ ಬೇಗ ಪೂಜೆ ಮಾಡ್ಕೊಂಬಿಡ್ತೀನಂತೆ. ಎಲ್ಲ ಬೇಳೆಗೆಲ್ಲ ಹಾಕಿದ್ದೀನಿ. ಬೇಳೆ ಆಗಿದೆ, ಹಿಟ್ಟು ಕಲಸಿದ್ದೀನಿ. ಸೊ ಹಿಟ್ಟು ರೆಡಿ ಆಗಿದೆ, ಹಾಲು ಕಾಯಿಸಿದ್ದೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ದು ಹಾಯ್. ಸೊ ರಂಗೋಲಿ ಹಾಕಬೇಕು. ಇನ್ನು ರಂಗೋಲಿ ಹಾಕಿಲ್ಲ, ಅರ್ಶಿನ ಹಚ್ಚಿಬಿಟ್ಟು ಇಟ್ಟಿದ್ದೆ ಹಾಗೆ. ಸೊ ರಂಗೋಲಿ ಹಾಕ್ತೀನಂತೆ. ಗಾಯ್ಸ್ ನೋಡಿ, ನಾನು ಸ್ನಾನ ಮಾಡಿದ್ದೀನಿ. ಇನ್ನು ಸೀರೆ ಉಟ್ಕೊಂಡಿಲ್ಲ, ಲಂಗ ಸೀರೆ ಉಟ್ಕೋಬೇಕು. ಸೊ ಸೀರೆ ಇಟ್ಕೊಬಿಟ್ಟು ವಿಡಿಯೋ ಮಾಡ್ತೀನಂತೆ. ಸೊ ನೀನು ಒಳಗೆ
ಪೂಜೆ ಎಲ್ಲ ಆಯಿತು. ಕರೆಕ್ಟಾಗಿ 9:30ಗೆ ಆಯ್ತು ನೋಡಿ. 9:15ಗೆ ಮುಗಿಬೇಕಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಸೊ ಚಲೋ ಇದು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಶಾರ್ಟ್ಸ್ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ಆಮೇಲೆ ಅದಾದ ನಂತರ ಎಲ್ಲನೂ ಲೈಟಾಗಿ ಸ್ವಲ್ಪ ವಿಡಿಯೋಗಳು ಮಾಡಿಕೊಂಡೆ ನಾನು. ಇದು ಯಾವುದೋ ಬಂದಿದ್ದೆ ಅಲ್ಲಿ ಯಾವುದೋ ಸಾಂಗ್ ಬಂದಿದೆ ಲೈಕ್ ರೀಸೆಂಟಾಗಿ. ಆ ಸಾಂಗಿಗೆ ಇದನ್ನು ಸೂಟ್ ಆಗುತ್ತೆ ಅಂತ ಹೇಳಿ ಲೈಟಾಗಿ ಎಲ್ಲನೂ ಥರದ ಶಾರ್ಟ್ ವಿಡಿಯೋಗಳು ಮಾಡ್ಕೊಡ್ತೀನಿ. ಕಾಣಿಸ್ತೈತೆಲ್ಲ ಒಂದು ಕಿವಿ ಓಲೆ, ಇದರಿಂದ ಬ್ಯಾಕ್ ಸೈಡ್ ಹೇರ್ಸಿಂದ, ಫ್ರಂಟಿಂದ. ಸೊ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದೊಂದು ಸಾಂಗ್ ಬಂದಿದೆಯಲ್ಲ, ಅದನ್ನು ಕನಕ ಅಂತ ಯಾವುದೋ ಒಂದು ಸಾಂಗ್ ಬಂದಿದೆಯಲ್ಲ, ಅದು ಸಾಂಗ್ದು ವಿಡಿಯೋಗೆ ಹಾಕೋಣ ಅಂತ ಹೇಳಿ ಸೊ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು. ಆಮೇಲೆ ಸೀರೆನೂ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಗಿಡಗಳೆಲ್ಲ ಇತ್ತಲ್ಲ, ಸೊ ನಾನು ತುಂಬ ರೇರು ಈ ಥರ ಬ್ಲಾಗ್ ವಿಡಿಯೋಗಳೆಲ್ಲ ಮಾಡೋದು. ಇಲ್ಲಾಂದರೆ ನಾರ್ಮಲ್ ಜನಪದ ಸಾಂಗ್ ಏನು ಮಾಡ್ತೀನಿ, ಶಾರ್ಟ್ಸು ಯಾವಾಗಲೂ ಡ್ರೆಸ್ ಎಲ್ಲ ಹಾಕ್ಕೊಂಡಾಗ ಅಥವಾ ಏನೋ ಚೆನ್ನಾಗಿ ಕಾಣಿಸಿದಾಗ ಅದನ್ನು ಮಾಡ್ತೀನಿ. ಸೀರೆ ರೇರ ನಾನು ಹಾಕ್ಕೊಳ್ಳೋದು ಇಂಥ ಫಂಕ್ಷನ್ ಎಲ್ಲ ಆದಾಗ, ಫೆಸ್ಟಿವಲ್ ಹಬ್ಬ ಇದ್ದಾಗ ಅಷ್ಟೇ ಹಾಕ್ಕೊಳ್ಳೋದು. ಸೊ ಅದಾದ ನಂತರ ಎಲ್ಲ ಪೂಜೆ ಆಯಿತು, ವಿಡಿಯೋ ಆಯಿತು, ಎಲ್ಲ ಆಯಿತು. ಸೊ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ನಾನು ಟಿಫನ್ ತಿಂತೀನಿ. ಸೊ ದೋಸೆ ಮಾಡಿದ್ದೆ, ಇಲ್ಲಿ ನೋಡಿ ದೋಸೆ ಮಾಡಿದ್ದೆ. ಆ್ಯಂಡ್ ಬೇವು ಬೆಲ್ಲ, ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀನಿ. ಆ್ಯಂಡ್ ಹಿಟ್ಟು ಕೂಡ ನಾದಿಟ್ಟಿದ್ದೀನಿ. ಸಖತ್ ಮೆತ್ತಗಾಗಿದೆ, ಸಾಫ್ಟಾಗಿದೆ. ಸೊ ನಾನಿವಾಗ ಲೈವ್ಗೆ ಹೋಗ್ತೀನಿ. ಲೈವ್ಗೆ ಹೋಗ್ಬಿಟ್ಟು ಬಂದಮೇಲೆ ಆಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಲೈವಲ್ಲೇ ನಾನು ಎಲ್ಲ ತೋರಿಸ್ತಾ ಇರ್ತೀನಿ. ಆ್ಯಕ್ಚುಲಿ ಲೈವ್ ಜೊತೆನೇ ನಾನು ಮಾತಾಡ್ಕೊತಾನೆ ಏನದು ನಾನು ಅಡುಗೆಗಳನ್ನ ಮಾಡ್ಕೋತೀನಿ. ಬಿಕಾಸ್ ಯಾಕಂದ್ರೆ ಲೈವಲ್ಲಿ ಸ್ಟಾರ್ಟ್ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ. ಸೊ ಚಲೋ ಹೋಗೋಣ ನೋಡಿ. ಒಬ್ಬಟ್ಟು, ಹೊರನ, ಸಾಂಬಾರು, ಏನದು ಹಿಟ್ಟು, ಆಮೇಲೆ ಹೂರಣ ರೆಡಿ ಮಾಡಿದೆ, ಆಮೇಲೆ ರಸಮ್ ಮಾಡಿದೆ, ಆಮೇಲೆ ಪಲ್ಯ ಮಾಡಿದೆ. ಇಷ್ಟು ಮಾಡೋಕ್ಕೆ ಇಷ್ಟು ಪಾತ್ರೆ ಆಯಿತು. ಸೊ ಇವಾಗ ರೈಸನ್ನು ಮಾಡಿಟ್ಬಿಟ್ರೆ ಮುಗೀತು. ಸ್ವಲ್ಪ ಬಜ್ಜಿ ಇಟ್ಟು ಕಲಸಿಟ್ಬಿಡ್ತೀನಿ ಸ್ವಲ್ಪ. ಆಮೇಲೆ ಎಲ್ಲ ಮಾಡಿದ್ರೆ ಮುಗಿದೋಯ್ತು. ಸೊ ಚಲೋ ನೋಡಿ, ನೈವೇದ್ಯ ಮಾಡಿದೆ, ಪೂಜೆ ಎಲ್ಲ ಆಯಿತು. ಟೈಮ್ ನೋಡಿ ಕರೆಕ್ಟಾಗಿ 2 ಗಂಟೆ ಆಗಿದೆ ಟೈಮು. 2 ಗಂಟೆ ಟೈಮಲ್ಲಿ ನನಗಂತೂ ಸಾಕಾಗೋಯ್ತು ಬೆಳಗಿಂದ ಕೆಲಸ ಮಾಡಿ. ಅದು ಇವಾಗೆ ಎದ್ದ. ಹಾಯ್ ಅದ್ದು, ಹಾಯ್ ಮೇಡಮ್ ಅಕ್ಕ. ಕೈ ತೆಗಿಸೋಗು ದೇವಿಕ, ಕೈ ತೆಗಿಸೋಗು, ಬಟ್ಟೆ ಹಸಿ ಆಗುತ್ತಾ. ಇಲ್ಲಿ ನೋಡಿ ಇವನು. ಸೊ ಮೇಲ್ ಮಾಡು ದೇವಿಕಾ. ಸೊ ಚಲೋ. ಅಮ್ಮ ಸುಸ್ತು, ಹೆವಿ ಸುಸ್ತಾಗ್ತಿದೆ ಗಾಯ್ಸ್. ಕೈ ಮುಗಿ ಹೇಳು ದೇವಿಕಾ. ಗುರುಮ್ಮ. ಹಾಂ, ನೆಕ್ಸ್ಟ್ ಡೇ ಬ್ಲಾಗು ಮೀನ್ಸ್ ಸ್ಯಾಟರ್ಡೇ ಬ್ಲಾಗು. ಏನೇನು ಹೇಳಬೇಕಂತ ಇಷ್ಟು ಅಂದ್ಕೊಂಡೆ. ನಾನು ಸ್ವಲ್ಪ ಮಲ್ಕೊಂಡೆ, ಪಾಪು ಸ್ವಲ್ಪ ಮಲ್ಕೊಂಡು. ದೈವಿಕಿಗೆ ರಿವಿಷನ್ ಮಾಡಿಸಿದ್ದೀನಿ ಬುಕ್ಕು ಫುಲ್ಲು. ಹೇಗೆ ಮಾಡಿಸಿದ್ದೀನಿ ಅಂತಂದರೆ 1 ಮಿನಿಟು ತೋರಿಸ್ತೀನಿ. ನಾಳೆ ಒಂದು ಓರಲ್ಲಿದೆ ರ್ಯಾಮ್ಸು, ಮೀನ್ಸ್ ಸ್ಟೋರೀಸ್ ಹೇಳಬೇಕು. ಆಮೇಲೆ ಅದು ಪಿಕ್ 4 ಲೈನ್ಸು ರ್ಯಾಮ್ಸ್ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನಾನು ಇವಾಗ ರಿಪೀಟರ್ ಮಾಡಿಸ್ಬೇಕು. ಆ್ಯಂಡ್ ಒಂದು ಬುಕ್ ತೋರಿಸ್ತೀನಿ. ಸೊ ಇದು ನಾನು ರಿವಿಷನ್ ನಾನು ಜಸ್ಟ್ ರಿವಿಷನ್ A to Z ವರೆಗೂ ABCD ಬರೆಸ್ಬೇಕು. ಆ್ಯಂಡ್ ಆಲ್ಫಾಬೆಟ್, ಮಿಸ್ಸಿಂಗ್ ದ ಆಲ್ಫಾಬೆಟ್ಸ್ ಬರೆಸ್ಬೇಕು. ಇದು ಆಲ್ಫಾಬೆಟ್ಸು ಸರ್ಕಲಿಂಗ್ X ಮತ್ತು O ಅವರು ಹೇಳ್ತಾರೆ ಯಾವುದಾದ್ರೂ ಒಂದು. ಸೊ ನಾನೇನು ಮಾಡಿದ್ದೀನಿ, X ಮತ್ತು Oನ ಇಲ್ಲೆಲ್ಲ ಕಡೆ X ಅಂತ ಹಾಕಿದ್ದೀನಿ, O ಅಂತ ಹಾಕಿದ್ದೀನಿ ನೋಡಿ ಇದನ್ನು. ಆಮೇಲೆ ಮ್ಯಾಚ್ ದ
ನಂಬರ್ ಪಿಕ್ ಅಂದರೆ ಮೀನ್ಸ್ ಹೆಂಗೆ ಗೊತ್ತಲ್ಲ 3 ಅಂದರೆ 3 ಎಲ್ಲಿದೆ 3 ಇಲ್ಲಿ. ಸೊ ಈ ಥರ ಎಲ್ಲ ಬರ್ಸಿದ್ದೀನಿ. ಆಮೇಲೆ ಅಲ್ಫಾಬೆಟ್ ಮ್ಯಾಚಿಂಗ್ದು ಇದು ಎಮ್ ಸ್ಮಾಲ್ ಸೈಜ್ ಇತ್ತಂದರೆ ಬಿಗ್ದಲ್ಲಿದೆ ಸೇಮ್. ಸೊ ಇದನ್ನೊಂದು ಬರ್ಸಿದ್ದೀನಿ. ಆ್ಯಂಡ್ ಮ್ಯಾಚ್ ದ ಕ್ಯಾಪಿಟಲ್ ಅಲ್ಫಾಬೆಟ್ಸ್ ಮತ್ತು ಸ್ಮಾಲ್ ಅಲ್ಫಾಬೆಟ್ಸು ಎ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಎ ಸ್ಮಾಲ್ ಎ. ಸೊ ಇದನ್ನು ಝೆಡ್ವರೆಗೂ ಬರ್ಸಿ ಅಂತ ಹೇಳಿದ್ದಾರೆ. ಸೊ ಝೆಡ್ವರೆಗೂ ಬರ್ಸಿದ್ದೀನಿ, ಕಾಣಿಸ್ತಿದೆಯಾ. ಆ್ಯಂಡ್ ಮ್ಯಾಚ್ ದ ಅಲ್ಫಾಬೆಟ್ಸ್ MNOL ಇದೆ, ಈ ಥರ ಮ್ಯಾಚ್ ಮಾಡಬೇಕು. ಇದನ್ನ ಸ್ವಲ್ಪ 1 ಪೇಜ್ ಬರ್ಸಿದ್ದೀನಿ. ಇದು ಆಯಿತು. ಇದು ಲಾಸ್ಟಲ್ಲಿ ಅಂಬ್ರೆಲಾ ಕಲರಿಂಗ್. ಇದು ಅಂಬ್ರೆಲಾ ನಾನೇ ಪಿಕ್ ಮಾಡಿದ್ದೀನಿ, ಅವನು ಅಂಬ್ರೆಲಾ ಕಲರಿಂಗ್ ಮಾಡಬೇಕು. ಸೊ ಇದು ಹೋಮ್ವರ್ಕ್. ದಯವಿಟ್ಟು ಹೋಮ್ವರ್ಕ್ ಮಾಡ್ತೇ ತಾನೆ? ಲಾಸ್ಟ್ ಹಾಂ ಕಲರಿಂಗ್ಸ್ ಕಲರ್ದು ಕೊಡು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾಕಂದ್ರೆ ಕಲರ್ ಅಂಬ್ರೆಲಾ ಇರೋದು ನೋಡಿದ್ಯಾ ತಾನೆ? ರಾಮ್ಸ್ ಯಾವ್ದಾದ್ರು ಹೇಳ್ತೀಯಾ? ಜಾನಿ ಸ್ವಲ್ಪ ಹೇಳ್ತೀಯಾ? ಇದು ನೆಕ್ಸ್ಟ್ ಡೇ ಇದು ಹೋಮ್ವರ್ಕು. ರ್ಯಾಮ್ಸಲ್ಲಿ ಜಾನಿ ಸ್ವಲ್ಪ ಹೇಳ್ತೀಯಾ? ಆಮೇಲೆ ಹೇಳ್ತೀಯಾ? ಇಲ್ಲ ಹೇಳಿ ನೋಡೋಣ ಇವಾಗ. ಈ ಕಡೆ ಬಾ, ಬೆಳಕಿಗೆ ಬಾ. ಕರೆಕ್ಟ್ ಡ್ರೆಸ್ ಕ್ಲೀನಿಂಗ್. ಮತ್ತೆ ಇನ್ನೊಂದು ಯಾವ್ದು ರ್ಯಾಮ್ಸು? ಜನಗನಲ್ಲ. ಸೊ ಚಲೋ ಅದು ಜಿಪ್ ಹಾಕು ಬ್ಯಾಗ್ದು ದೇವಿಕಾ. ಪಾಪ ಮತ್ತೆ ಹರಿತಾನೆ. ಹಾಂ ಹಾಕು. ಸೊ ಗೈಸ್ ಇವತ್ತು ಈದ್ ಮುಬಾರಕ್ ಇದೆ. ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನಿಂಗ್ ಮಾಡಿದ್ರು ನಿನ್ನೆ ನಾನು ಮಾಡಿಟ್ಟಿದ್ದೆ ಗೊತ್ತಾ ಎಷ್ಟು ಕೆಲಸ. ಓಕೆ, ನಿಮ್ಗೆ ಇನ್ನೊಂದು ಹೇಳಬೇಕಾಗಿತ್ತು ನೋಡಿ. ಇಲ್ಲಿ ಎದುರುಗಡೆ ಮನೆ ಆಂಟಿ, ನಾನು ನಿನ್ನೆ ಒಬ್ಬಟ್ಟು ಮಾಡಿದ್ದೆ. ಎದುರುಗಡೆ ಮನೆ ಆಂಟಿ ನಾವು ಇವತ್ತು ಸಾಟರ್ಡೆ ತಿನ್ನಲ್ಲ ನಾನ್ ವೆಜ್ ಅಂತೇಳಿ ಸ್ವೀಟ್ ಕೊಟ್ಟರು. ಆ್ಯಂಡ್ ಇಲ್ಲಿದೆ ನೋಡಿ ಸ್ವೀಟ್, ಸೇಮ್ ಸ್ವೀಟ್, ಅದೇ ಸ್ವೀಟೇ ಇದು. ಅಯ್ಯೋ ಬಾಕ್ಸ್ ಹೊಡೆದೋಗಿದೆ. ಆ್ಯಂಡ್ ಕಬಾಬು ನಮ್ಮ ಹಸ್ಬೆಂಡ್ ಆಫೀಸ್ ಫ್ರೆಂಡ್ ಕೊಟ್ಟು ಕಳಿಸಿದ್ದಾರೆ. 2 ಬಾಕ್ಸ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ. ನಾನು ಹೇಳಿದೆ ಅವರಿಗೆ ಬೇಡ ರೀ ಇವತ್ತು ಸ್ಯಾಟರ್ಡೆ ತಿನ್ನಲ್ಲ ಅಂತ. ಪರವಾಗಿಲ್ಲ ನಾಳೆ ಬಿಸಿ ಮಾಡ್ಕೊಂಡು ತಿನ್ನಿ ಅಂದ್ರಂತೆ. ಸೊ ಅದಕ್ಕೆ ತೊಗೊಂಬಂದಾಳೆ. ಇದನ್ನ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಮಿಕ್ಕಿದ್ದೇನಿದೆ ಖೀರ್ ಮಾತ್ರ ಇದರಲ್ಲಿ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಇದಕ್ಕೆ ಹಾಕಿ ಬಿಸಿ ಮಾಡಿ ನೈಟು ತಿನ್ಕೊಂಬಿಡ್ತೀವಿ. ಸೊ ಬ್ಲಾಗ್ ಇವತ್ತಿನ ಇದಾಗಿತ್ತು ಬ್ಲಾಗು. ಇನ್ನೆಲ್ಲ ಕ್ಲೀನಿಂಗ್ ಆಯಿತು. ಈಗ ಸ್ನಾನ ಮಾಡಿ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗ್ಬಿಟ್ಮೇಲೆ ಟೆಂಪಲ್ಗೆ ಹೋಗಿ ಟೆಂಪಲ್ ಒಂದು ಸ್ವಲ್ಪ ಬ್ಲಾಗ್ ಮಾಡಿಬಿಟ್ಟು ನಾಳೆ ಬ್ಲಾಗ್ ಬರುತ್ತೆ, ಮಿಸ್ ಮಾಡಿದೆ ಬ್ಲಾಗ್ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಚಲೋ ಟೆಂಪಲ್ಗೆ ಹೋಗಬೇಕು. ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗು. ನಿನ್ನೆದು ನನಗೆ ಫುಲ್ಲು ಟೈರ್ಡ್ ಆಗಿಬಿಟ್ಟಿತ್ತು. ನಿನ್ನೆ ಯುಗಾದಿ ಹಬ್ಬ ಮಾಡಿ ಸುಸ್ತಾಗೋಗ್ಬಿಟ್ಟಿತ್ತು. ಸೊ ಅಲ್ಲಿ ನೋಡಿ ಅವನು ನೀರು ಹಾಕ್ತೀನಿ ಅಂತ ಗಿಡಕ್ಕೆ ನೀರು ಹಾಕ್ತಾಯಿದ್ದೀವಿ, ತೋರಿಸ್. ಬೆಳಗ್ಗೆ ನಾನು ಡೈಲಿ 2 ಟೈಮ್ಸ್ ನಾನು ನೀರು ಹಾಕ್ತೀನಿ. ಇವತ್ತು ಅವ್ರು ಹಾಕವ್ರೆ. ತುಳಸಿ ನೋಡು ಎಷ್ಟು ಚಿಕ್ಕದಾಗಿತ್ತಲ್ಲ ತುಳಸಿ. ಗುಡ್ ವಾ. ಇದು ದೊಡ್ಡ ಪತ್ರದ ಗಿಡ. ಹೌದು. ಇದು ಯಾಕೋ ಒಣಗ್ತೈತೆಪ್ಪ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ತಲೆ ಇದರದು. ನನಗೆ ಎಷ್ಟು ಇಷ್ಟ ಗೊತ್ತಾ. ಸುಮ್ಮನೆ ಇರ್ರಿ, ಚೇಂಜ್ ಮಾಡ್ದಾಗಿಂದ ಒಣಗ್ತೈತದು. ಅಷ್ಟು ಪ್ರೆಸ್ ಮಾಡಿ ಹಾಕ್ಬೇಕು ಅದು. ಬಿಸಾಕಿದ್ರೆ ಇನ್ನೇನು. ಇದ್ರಲ್ಲಿ ದಾಳಿಂಬೆ ಹಣ್ಣಿನ ಗಿಡ ಎಲ್ಲ ಇಲ್ಲಿ ಎದುರುಗಡೆ ಮನೆ ಇದಾರ್ತಿದ್ದೆಲ್ಲ ನಮ್ದೆಲ್ಲ. ಅಲ್ಲೊಂದು ಕಾಣಿಸ್ತಿದೆ ಅಲ್ಲ, ಸೀಬೆ ಹಣ್ಣು ಹಾಕ್ತಿದ್ದಾವೆ. ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹಣ್ಣುಗಳು ಹಾಕ್ತಿವ ಅಂದರೆ ವಾ ದೈವ. ಸೊ ಚಲೋ ಟೆಂಪಲ್ಗೆ. ಸೂರ್ಯ ಚಂದ್ರ ಸಾಕ್ಷಿ 1000 ವರ್ಷ ಹಾಯಾಗಿರ್ತೀನಿ ಹಂಗ. ಹೆಂಗೆ ಸೂರ್ಯ ನೋಡಿ ಗಾಯ್ಸ್ ನೋಡಿ. ನಡೀರೋ ಒಳಗಡೆ ನಡೀರೋ. ದಯವಿಟ್ಟು ನೋಡು ಅಷ್ಟು. ಅಲ್ಲಿ ನೋಡಿ, ಇದಕ್ಕೆ ಬೈಸ್ಕೊಂತಿರೋದು ಅವರು. ಇದಕ್ಕೆ ಬೈಸ್ಕೊಂತಿರೋದು ನೋಡಿ.
ನಡೀರಿ. ಇವ್ರಲ್ಲ ಅಣ್ಣ ತಮ್ಮ, ಇವ್ರು ಸರಿ ಇಲ್ಲ ಇವರು. ಚಲೋ ನಡಿ ಬಾಬಾ, ನಡಿ ರೆಡಿ ಆಗೋ, ನಡಿ ಶಾಮಿಗೆ ಹೋಗೋಣ. ಸೊ ಚಲೋ ರೆಡಿ ಆಗಿಬಿಟ್ಟು ಆಯಿತು. ಎಲ್ಲ ಕ್ಲೀನಿಂಗ್ ಮಾಡಿದ್ರು ನೋಡಿ, ಎಲ್ಲ ಕ್ಲೀನಿಂಗ್ ಮಾಡಿದ್ರು. ಇವಾಗ ನಾವು ಪಾರ್ಕಿಂಗ್ ಇದಕ್ಕೆ ಹೋಗ್ತೀವಿ, ಟೆಂಪಲ್ಗೆ ಹೋಗ್ಬಿಡ್ತೀವಿ. ಬಾಯ್. ಚಲೋ ಬಾ, ಬ್ಯಾಗು ಅದು ಕರ್ಟನ್ ಸರ್ಸು. ಚಲೋ ಗೈಸ್ ಹೋಗೋಣ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡು, ಹಾಯ್. ಸೊ ಹೊರಡ್ತಾ ಇದ್ದೀವಿ. ನನ್ನ ಸ್ಲಿಪ್ಪರ್ ಎಲ್ಲೆಲ್ಲಿ ಇಟ್ಟವರು ಇವರು. ನೀವು ಯಾವ ಟೆಂಪಲ್ಗೆ ಹೋಗ್ತಿದ್ದೀರಾ? ಹಾಂ, ನೀವು ಯಾವ ಟೆಂಪಲ್? ಅವನಲ್ಲಿ ಹೌದಾ? ಆಂಜನೇಯ ಸ್ವಾಮಿ. ಹಾಂ, ನಾವು ಅಲ್ಲಿ ಅದರಲ್ಲೇ. ನೀವು ಇದು ಅದರಲ್ಲೇನಾ ಹೋಗ್ತಾ ಇರೋದು? ಆಂಜನೇಯ ಸ್ವಾಮಿ ಹೆಬ್ಬಾಳನಾ? ಓಯ್, ನಿಂದು ಎಕ್ಸಾಮ್ ಮುಗ್ದಿಲ್ವಾ? ಇವನು ಮುಗೀತು ನಿಂದ. ಆದ್ರೂ ನೀನು ಆಡ್ತಿದ್ಯಲ್ಲ ನೀನು ಎಕ್ಸಾಮ್ ಇಟ್ಕೊಂಡು. ಗ್ರೇಟಾ ನೀನು? ಅದನ್ನೇ ಹೇಳ್ತಿರೋದು. ನಾಳೆ ಒಂದಿನ ಇಟ್ಕೊಂಡು ನೀನು ಎಕ್ಸಾಮ್ನ ಮತ್ತೆ ದೈವಿಕ್ ನಡಿ ನಡಿ ನಾ ದಾದಾ ನಡಿ ಹೋಗಿ. ಅವನ ಡ್ರೆಸ್ ಹಾಕೊಂಡಿಲ್ಲ ಅದಕ್ಕೆ. ದೈವಿಕ್ ಬಾ, ಬೇಗ ಬೇಗ ಬಾ. ಸೊ ಸ್ಲಿಪ್ಪರ್ ಹಾಕೊಳ್ತೀನಿ. ಚಲೋ ಹೋಗೋಣ. ಓ ನೀವು ಹೆಬ್ಬಾಳ ಆಂಜನೇಯ ಸ್ವಾಮಿ ಹೋಗ್ತಾ ಇರ್ತಾನೆ. ಎಸ್. ನೀವು ಏ ಬನ್ರಿ, ಕೀ ಹಾಕು ಬೇಗ. ನಾವು ಅಲ್ಲೇ ಹೋಗ್ತಾ ಇರೋದಾಗಿ. ನಿಜನಾ? ಇವನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಅವ್ನು ಬರಲ್ಲ ಬಿಡು. ನೋಡಲ್ಲ ಹೇಳ್ತಿರೋದು ನೋಡಲ್ಲ. ನನ್ನ ಜೊತೆ ಬಾ ನೀನು. ಅವನವ್ರ ಮಮ್ಮಿ ಅದು ಬ್ಯಾಗ್ ತಗೊಳ್ಳಿ. ತರಕಾರಿದ ಒಂದೇ ಲೈಟ್ ಹಾಕ್ರಿ, ಒಂದೇ ಲೈಟ್ ಹಾಕಿ. ಅದು ಬಾ ಹೋಗೋಣ. ಹಾಂ, ನಾವು ಅಲ್ಲೇ ಹೋಗ್ತಾ ಇರೋದು ಬಾ. ಅವ್ರ ಅಪ್ಪನ ಹತ್ರನೇ ಹೋಗೋದು ನೋಡು ಅವನು. ಒಂದೇ ಲೈಟ್ ಹಾಕಿ. ಆ ಕಡೆ ಡೋರ್ ಹಾಕೈತಿಲ್ಲ ನೋಡು. ಏ ನೀವು ಬಂದ್ರೆ ಅವ್ನು ಕರ್ಕೊಂಡಿಲ್ಲ. ನಾನು ಕೀ ಎಲ್ಲ ತೊಗೊಂಡು ಹಾಕ್ತೀನಿ. ದೈವಿಕ್ ಸೊ ಚಲೋ ಹೋಗೋಣ. ಸಿಕ್ತಾ ಕೀ? ಓ ಮೈ ಗಾಡ್, ಮನೆ ಕೀ ಸಿಗುತ್ತಾ ಇಲ್ಲವೇ? ಸೊ ಚಲೋ ಹೋಗೋಣ. ಸ್ವಲ್ಪ ಅಲ್ಲಿದ್ದು ಹೋದ್ಮೇಲೆ ಸ್ವಲ್ಪ ಬ್ಲಾಗ್ ಮಾಡ್ತೀನಿ. ಹಾಕಿದ್ರೆ ಅದು ಆ ಕಡೆ ಡೋರು. ಚಲೋ ಹೊರಡೋಣ. 1 ನಿಮಿಷ ಲೇಟ್ ಆಗುತ್ತಾ? 1 ನಿಮಿಷ ಲೇಟ್ ಆಗುತ್ತಾ? ಅದು ಬರಲ್ಲ ಅವನು. ನಮ್ಮ ಗಾಡಿ ನೋಡೇ ಶಾಕ್ ಆಗ್ತಿದ್ದಾನೆ ಅವನು. ಹಾಂ ಹಾಂ, ಬೇಡಪ್ಪ, ಅವ್ರ ಮಮ್ಮಿಗೆ ಹೊಡ್ಯೋಕ್ಕಾಗಲ್ಲ ದೇವಿಕಾ, ನೋಡೋಕ್ಕಾಗಲ್ಲ ಅವ್ರಿಗೆ. ಬಾ ಚಲೋ ಬಾದ್ ಬಾಯ್ ಮಾಡು, ಬಾಯ್. ಯೂಟರ್ನ್ ಮಾಡು ದೇವಿ. ಬಾ, ನಾ ಮುಂದೆ ಹೋಗ್ತೀನಿ. ಹೋಗೋಣ. ಅದು ನೋಡಿ ಗೈಸ್, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಏ ಬಾ, ನಾನು ಹೋಗ್ತೀನಿ ನೋಡಿ. ಅಲ್ಲೇ ಗಟ್ಟಿ ಹಿಂಗೆ ಇಡ್ಕೊ, ಮೇಲೆ ಗಟ್ಟಿ ಹಿಡ್ಕೊ. ಸೊ ಟೆಂಪಲ್ಗೆ ಬಂದ್ವಿ. ಹಠ ಮಾಡಿ ಇಸ್ಕೊಳ್ಳೋದು, ತೆಗಿಬೇಡ, ಎಣ್ಣೆ ಬೀಳುತ್ತದು.
ಇದ್ರ ಕೇಳು ನೀವು. ತೆಗಿಬೇಡ ನೋ ಟಚಿಂಗ್ ಅದು ತೆಗಿಬೇಡ ನೋಡಿ ಬನ್ನಿ ಕೊಡೋದು ಬಾದು ಬಾ ಬರಲ್ವಾ ಬನ್ನಿ ಅದು ಮತ್ತು ದೇವಸ್ಥಾನೇಶ್ವರ ದೇವಸ್ಥಾನದ್ದು ಜಾತ್ರೆ ಇದೆ ಅಂತೆ. ಸೊ ಬೀಳೋದೇ ಆಯಿತು. ಸೊ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕೆಳಗಡೆ ನೋಡಿ ಗಾಯ್ಸ್, ದೇವಸ್ಥಾನ ಎಲ್ಲ ಮುಗೀತು. ನೋ ಹೈ ಶಾಮಿ ನಡಿ. ಸೊ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಾಯ್ ಮಾಡೋದು ಹೇಗೆ ಬಾಯ್ ಮಾಡು ಬಾಯ್. ಸೊ ಇಲ್ಲಿ ದೇವಸ್ಥಾನದಲ್ಲೇ ಇದ್ದೀವಿ. ಸೊ ಗೈಸ್, ಇದೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.